ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತು ಬೆಳಗಿನ ತಿಂಡಿಗೆ ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿ ಪಲಾವ್ ಮಾಡೋಣ ಅಂತ ಇದ್ದೆ. ಬೆಳಗ್ಗೆ ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ಪಲಾವ್ ಅಂದ ತಕ್ಷಣ ತರಕಾರಿಗಳೆಲ್ಲ ಕಟ್ ಮಾಡ್ಕೋಬೇಕು ಅಲ್ವಾ. ಆ್ಯಂಡ್ ಏನು ವೀಡಿಯೋ ಶೂಟ್ ಇತ್ತು ಅಂತ ಅಂದರೆ 20 ನಿಮಿಷದಲ್ಲಿ ಮಾಡೋವಂಥ ಕೆಲಸ 1 ಗಂಟೆ ಆಗುತ್ತೆ. ಹಾಗಾಗಿ ಪಲಾವೇ ಮಾಡೋಣ, ಆದರೆ ಪ್ಲೇನ್ ಪಾಲಕ್ ಪಲಾವ್ ಮಾಡಿಬಿಡೋಣ, ತರಕಾರಿ ಎಲ್ಲ ಕಟ್ ಮಾಡೋದೇನು ಬೇಡ ಅಂತ ಇಲ್ಲಿ ಪ್ಲೇನ್ ಪಾಲಕ್ ಪಲಾವ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆ ಹುರ್ಕೋಬೇಕು ಸ್ವಲ್ಪ ಪಾಲಕ್ ಸೊಪ್ಪಿನ ಜೊತೆ. ಹಾಗಾಗಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಹಾಕ್ತಾಯಿದ್ದೀನಿ. ಜೊತೆಗೆ ಪಾಲಕ್ ಸೊಪ್ಪು ನೀಟಾಗಿ ತೊಳೆದು ದಪ್ಪದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದು ಮನೆಯಲ್ಲೇ ಬೆಳೆದಿರೋ ಅಂಥ ಪಾಲಕ್ ಸೊಪ್ಪು, ಹಾಗಾಗಿ ಇಷ್ಟು ಕಟ್ಟು ಅಷ್ಟು ಕಟ್ಟು ಅಂತ ಹೇಳ್ತಾ ಇಲ್ಲ. ಸುಮಾರು ಒಂದು ಕಟ್ಟು 1.5 ಕಟ್ಟು ಆಗೋಷ್ಟು ಇತ್ತೆ ಅಂತ ಅನಿಸುತ್ತೆ ನೀವು ಹೊರಗಡೆಯಿಂದ ತಂದರೆ. ನಾನು ಮನೆಯಲ್ಲೇ ಬೆಳ್ಕೊತೀನಲ್ಲ, ಹಾಗಾಗಿ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಎಳೆಯ ಸೊಪ್ಪು ತುಂಬಾ ಸಖತ್ತಾಗಿದೆ ಮಾತ್ರ. ಯಾವುದೇ ರೀತಿ ಪೆಸ್ಟಿಸೈಡ್ಸ್ ಇಲ್ಲ, ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ, ಸಖತ್ತಾಗಿರುತ್ತೆ. ಇತ್ತೀಚೆಗೆ ಮೆಂತ್ಯ ಸೊಪ್ಪನ್ನು ಸಹ ಬೆಳೆದಿದ್ದೀನಿ, ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ಅದೂ ಸಖತ್ತಾಗಿರುತ್ತೆ. ಮನೆಗೆ ಮೆಂತ್ಯ ಎಲ್ಲ ತರ್ತಿರಲ್ಲ, ಅದನ್ನೇ ಒಂದು ಸ್ವಲ್ಪ ಪಾಟಿಗೆ ಉದುರಿಸಿದ್ರೆ ಆಯಿತು. 1 ತಿಂಗಳ ಒಳಗಡೆ 1 ಕಟ್ಟು 2 ಕಟ್ಟು ಆಗೋಷ್ಟು ಮೆಂತ್ಯ ಸೊಪ್ಪು ಸಿಕ್ಬಿಡುತ್ತೆ. ಪಾಲಕ್ ಸೊಪ್ಪು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ, ಚೆನ್ನಾಗಿ ಶ್ರಿಂಕ್ ಆಗಿ ಕಲರ್ ಚೇಂಜ್ ಆಗುತ್ತೆ ಡಾರ್ಕ್ ಕಲರ್ಗೆ. ಅದಾಗಿದ್ದ ನಂತರ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ, ಒಂದು ಸಣ್ಣ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿ ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ. ಇತ್ತೀಚೆಗೆ ಸುಮಾರು ಜನ ಒಬ್ಬೊಬ್ಬರು ಕಮೆಂಟ್ ಹಾಕ್ತೀರಾ, ತುಂಬ ತೆಂಗಿನಕಾಯಿ ಯೂಸ್ ಮಾಡ್ತೀರಾ ನೀವು ಅಂತ. ನೀವೇ ಇಲ್ಲಿ ನೋಡ್ಬೋದು, ತುಂಬ ತೆಂಗಿನಕಾಯಿ ಯೂಸ್ ಮಾಡಿಲ್ಲ ನಾನು. ಆ್ಯಂಡ್ ಒಂದೊಂದು ಕಡೆ ಒಬ್ಬೊಬ್ಬರು ಒಂದೊಂದು ಥರ ಅಡುಗೆಗಳನ್ನ ಮಾಡ್ತಾರೆ. ತೆಂಗಿನಕಾಯಿ ಇಲ್ಲದೆ ಅಡುಗೆ ಮಾಡೋದೇ ಇಲ್ಲ ಅಂತ ಅಲ್ಲ, ಹಾಗಂತ ಹೇಳಿ ಎಲ್ಲ ಅಡುಗೆಗೂ ತೆಂಗಿನಕಾಯಿ ಬಳಸ್ತೀನಿ ಅಂತಲೂ ಅಲ್ಲ. ಯಾವುದಕ್ಕೆ ಎಷ್ಟೆಷ್ಟು ಬಳಸಬೇಕೋ ಅಷ್ಟಷ್ಟು ಮಾತ್ರ ಬಳಸ್ತೀನಿ ನಾನು. ಆ್ಯಂಡ್ ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ರೂಢಿಯಾಗಿರುತ್ತೆ. ಕೆಲವರಿಗೆ ತೆಂಗಿನಕಾಯಿ ಹಾಕಿರೋ ಅಂಥ ಅಡುಗೆ ಇಷ್ಟನೇ ಆಗಲ್ಲ. ಇನ್ನು ಕೆಲವರಿಗೆ ತೆಂಗಿನಕಾಯಿ ಹಾಕದೇ ಇರೋವಂಥ ಅಡುಗೆ ಇಷ್ಟ ಆಗಲ್ಲ. ಆ ರೀತಿ ಅವರವರಿಗೆ ತಕ್ಕಂತೆ ಅವ್ರವ್ರ ಮನೆಯಲ್ಲಿ ಅಡುಗೆಗಳನ್ನ ಮಾಡ್ಕೋತಾರೆ. ನಿಮ್ಮಿಷ್ಟ ಬಂದಂತೆ ನೀವು ಮಾಡ್ಕೊಳ್ಳಿ. ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ಅದನ್ನು ನಾನಿಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ. ತೆಂಗಿನಕಾಯಿನ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ, ಬೇಕು ಅಂತ ಅನಿಸಿದ್ರೆ ನೀರು ಹಾಕಿ ರುಬ್ಕೊಳ್ಳಿ. ಇಲ್ಲ ಪಾಲಕ್ ಸೊಪ್ಪಿನಲ್ಲೇ ನೀರಿನ ಅಂಶ ಇರುತ್ತೆ, ನೋಡಿಕೊಂಡು ಒಟ್ಟಿನಲ್ಲಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ. ಇವಾಗ ನಾನು ಅದೇ ಪ್ಯಾನ್ನಲ್ಲಿ ಪಲಾವ್ನೂ ಸಹ ಮಾಡ್ತೀನಿ. ಹಾಗಾಗಿ ಅದೇ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಸ್ವಲ್ಪ ಪಲಾವ್ ಎಲೆ ಮತ್ತು ಚಕ್ರ ಮೊಗ್ಗು ಮತ್ತು ಮರಾಠ ಮೊಗ್ಗು ಇವಿಷ್ಟನ್ನು ಹಾಕ್ತಾಯಿದ್ದೀನಿ. ಚಕ್ಕೆ ಲವಂಗ ಏಲಕ್ಕಿ ರುಬ್ಬೋದಕ್ಕೇ ಹಾಕಿದ್ದೆ ಅಲ್ವಾ, ಮತ್ತು ಅದನ್ನು ಎಣ್ಣೆಗೆ ಏನು ಹಾಕ್ತಾಯಿಲ್ಲ ನಾನು. ಇವು 3 ಪದಾರ್ಥನ ಮಾತ್ರ ಹಾಕ್ಬಿಟ್ಟು ಒಂದು 10 ಸೆಕೆಂಡ್ ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. 2 ಈರುಳ್ಳಿ ಉದ್ದುದಕ್ಕೆ ಸ್ಲೈಸ್ ಮಾಡಿ ಸೇರಿಸಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಹಾಗೆಯೇ ನುಣ್ಣದಾಗಿ ರುಬ್ಕೊಂಡಿದ್ದಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಏನೂ ಹಾಕೋದು ಬೇಡ, ಪಾಲಕ್ ಸೊಪ್ಪಂದೇ ಘಮ ಇರಬೇಕು ಅದರಲ್ಲಿ. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಒಂದು ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಈ ರೀತಿ ನುಣ್ಣದಾಗಿ ರುಬ್ಕೊಂಡಿರೋಂಥ ಪೇಸ್ಟನ್ನು ಈ ಈರುಳ್ಳಿ ಜೊತೆಗೆ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ಮೊದಲೇ ನಾವು ಮಸಾಲೆನ ಹುರಿದಿರ್ತೀವಿ, ಅದರಲ್ಲೇನು ಹಸಿ ವಾಸನೆ ಇರೋದಿಲ್ಲ. ಜಸ್ಟ್ ಈ ರೀತಿ ಒಂದು ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೆ ಒಂದು ಸ್ವಲ್ಪ ಹುರಿದ್ಬಿಟ್ಟು ಅದಕ್ಕೆ ತೊಳೆದಿಟ್ಕೊಂಡಿರೋವಂಥ ಅಕ್ಕಿ ಸೇರಿಸ್ಬೇಕು. ನಾನಿಲ್ಲಿ 1 ಕಪ್ ಆಗೋಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಅಕ್ಕಿ ಜೊತೆಗೆ ಈ ಪೇಸ್ಟ್ ಜೊತೆಗೆ ಅಕ್ಕಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಪಾಲಕ್ ಸೊಪ್ಪುಂದು ಪಲಾವ್ ಅಂದ ತಕ್ಷಣ ಜಾಸ್ತಿನೂ ಪಾಲಕ್ ಸೊಪ್ಪು ಹಾಕಬಾರ್ದು. ಸೊ ಎಷ್ಟು ಬೇಕೋ 1 ಕಟ್ಟು ಹಾಕಿದ್ರೆ ಸಾಕಾಗುತ್ತೆ, ಸುಮಾರು 4 ಜನಕ್ಕೆ ಆಗೋಷ್ಟು ಅಡುಗೆಗೆ. ನೀವು ಅಕ್ಕಿನ ಒಂದು 2-3 ನಿಮಿಷ ಹುರಿದಿದ್ದಾದ ನಂತರ ಇದಕ್ಕೆ ನೀರು ಸೇರಿಸ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಾಕಿದ್ದೆ ಅಲ್ವಾ, 2 ಕಪ್ ನೀರನ್ನು ಸೇರಿಸಿದ್ದೀನಿ. ನಾನು ಯಾವಾಗಲೂ ಈ ಥರ ರೈಸ್ ಐಟಮ್ಸು ಎಲ್ಲ ಏನೇ ಪಲಾವ್ ಮಾಡಿರ್ಬೋದು ಆ ಥರದ್ದನ್ನು ಇತ್ತೀಚೆಗೆ ಒಂದು ಸ್ವಲ್ಪ ಓಪನ್ ಪ್ಯಾನ್ನಲ್ಲಿ ಮಾಡ್ತೀನಿ, ಅಂದರೆ ದಮ್ ಕಟ್ಟಿ ಬೇಯಿಸ್ತೀನಿ. ಹಾಗಾಗಿ ಈ ರೀತಿ ಓಪನ್ ಪ್ಯಾನ್ನಲ್ಲೇ ಮಾಡ್ತಾಯಿದ್ದೀನಿ. ಕುಕ್ಕರ್ನಲ್ಲಾದರೆ ಬೇಗನೆ ಆಗಿಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊನೆಯಲ್ಲಿ ಉದ್ದುದಕ್ಕೆ ಸ್ಲೈಸ್ ಮಾಡಿಟ್ಕೊಂಡಿರೋವಂಥ ಟೊಮ್ಯಾಟೊ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನನಗೆ ಫಸ್ಟ್ ಟೊಮ್ಯಾಟೊ ಹಾಕಿದ್ರೆ ಪಲಾವ್ಗಳಲ್ಲಿ ಇಷ್ಟ ಆಗಲ್ಲ, ಹಾಗಾಗಿ ನಾನು ಕೊನೆಯಲ್ಲಿ ಹಾಕ್ತೀನಿ.
ನೀವು ಬೇಕಿದ್ರೆ ಫಸ್ಟೇ ಹಾಕ್ಬೋದು. ನಾನು ದಮ್ ಕಟ್ಟಿ ಬೇಯಿಸೋದ್ರಿಂದ ಒಂದು ಸ್ವಲ್ಪ ಒಂದು 2-3 ಮಿನಿಟ್ಸ್ ಆದಮೇಲೆ ಮತ್ತಿನ್ನೊಂದು ಸಲ ಕೈ ಆಡಿಸ್ತಾ ಇದ್ದೀನಿ, ಏಕೆಂದರೆ ತಳ ಹತ್ತಬಾರ್ದು ಅಂತ. ಪಾಲಕ್ ಸೊಪ್ಪಿಂದು ಪೇಸ್ಟ್ ಆಗಿರೋದ್ರಿಂದ ತಳದಲ್ಲಿ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಅಕ್ಕಿ ಹಾಗೆ ಉಳ್ಕೊಬಿಡುತ್ತೆ, ಮೇಲ್ಗಡೆ ನೀರು ಬಂದುಬಿಡುತ್ತೆ. ಹಾಗಾಗಿ ಆವಾಗವಾಗ ಒಂದೊಂದು ಸಲ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನೆಕ್ಸ್ಟು ಒಂದು 70% ಆಗುವಷ್ಟು ಬೆಂದಿದೆ ಅಂತ ಅಂದಾಗ ಯಾವುದಾದ್ರೂ ಒಂದು ಹಳೇ ಪ್ಯಾನ್, ಯೂಸ್ ಮಾಡದೇ ಇರೋವಂಥ ಪ್ಯಾನನ್ನು ಇಟ್ಬಿಟ್ಟು ಸ್ಟವ್ ಮೇಲೆ ಅದ್ರ ಮೇಲೆ ಈ ಪಾತ್ರೆನ ಇಟ್ಟು ಇನ್ನು ಮಿಕ್ಕಿದ್ದು ಒಂದು 30% ಆಗುವಷ್ಟು ಪೂರ್ತಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಬಿಟ್ಬಿಟ್ರೆ ಅಕ್ಕಿ ಚೆನ್ನಾಗಿ ಅರಳ್ಕೊಂಡು ಉದ್ರುದ್ರಾಗಿ ಬರುತ್ತೆ. ಕುಕ್ಕರ್ನಲ್ಲಿ ಮಾಡೋದಕ್ಕಿಂತ ಡಬಲ್ ಟೇಸ್ಟ್ ಇರುತ್ತೆ. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆದ್ರೂ ಸಹ ಈ ರೀತಿ ಮಾಡಿಕೊಂಡ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ. ಏನೋ ಒಂದು ಸಲ ನೀವು ಇದನ್ನು ರುಚಿ ನೋಡಿದ್ರೆ ನೆಕ್ಸ್ಟ್ ಈ ರೀತಿ ಪಲಾವ್ ಐಟಮ್ಸ್ ಆಗಿರ್ಬೋದು, ಯಾವುದೇ ರೀತಿ ರೈಸ್ ಐಟಮ್ಸ್ನ ಕುಕ್ಕರ್ನಲ್ಲಿ ಮಾಡೋದಕ್ಕೆ ಮನಸ್ಸೇ ಪಡಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ನೋಡಿ ಮುಚ್ಚಿಟ್ಟಿದ್ದೆ ಒಂದು 70% ಆಗುವಷ್ಟು. ನೆಕ್ಸ್ಟು ಚೆನ್ನಾಗಿ ದಮ್ ಕಟ್ಟಿದೆ, ಪೂರ್ತಿಯಾಗಿ ನೀರು ಹಿಂಗೋವರೆಗೂ ಲೋ ಫ್ಲೇಮ್ನಲ್ಲೇ ನಾವು ಬೇಯಿಸ್ಬಿಟ್ರೆ ಆಯಿತು. ಒಂದು 5-6 ನಿಮಿಷ ತೊಗೊಳುತ್ತೆ ಟೈಮ್ ಅಷ್ಟೇ, ತುಂಬ ಏನು ಜಾಸ್ತಿ ಹೊತ್ತು ಟೈಮ್ ಹಿಡಿಯುತ್ತೆ ಅಂತೇನಿಲ್ಲ. ಕೊನೆಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮನೆಯಲ್ಲೇ ಬೆಣ್ಣೆ ಕಾಯಿಸಿ ಮಾಡಿರೋವಂಥ ತುಪ್ಪನ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಪನ್ನೀರ್ ಹಾಕಿದ್ರಂತೂ ಸೂಪರಾಗಿರೋದು, ಪಾಲಕ್ ಪನ್ನೀರ್ ಪಲಾವ್ ಅಂತ. ಬಟ್ ಪನ್ನೀರ್ ಹಿಂದಿನ ದಿನ ನಾನು ತಂದಿರಲಿಲ್ಲ, ತರಕಾರಿ ಕಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ತರಕಾರಿ ಕಟ್ ಮಾಡೋದಕ್ಕೂ ಟೈಮ್ ಇರಲಿಲ್ಲ ಅಂತ ಪ್ಲೇನ್ ಪಾಲಕ್ ಪಲಾವ್ ಮಾಡಿದ್ದೀನಿ. ಕಲರ್ ನೋಡ್ಬೋದು ಸಖತ್ತಾಗಿ ಬಂದಿದೆ. ಮಸಾಲೆನೂ ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ಸೂಪರ್ ಟೇಸ್ಟಿಯಾಗಿತ್ತು ಪಲಾವ್ ಮಾತ್ರ. ಪಾಲಕ್ ಸೊಪ್ಪು ಐರನ್ ರಿಚ್ ಆಗಿರುತ್ತೆ. ವಾರಕ್ಕೆ ಒಂದು ಸಲ ನೀವು ಪಲಾವ್ ರೀತಿನಾದರೂ ಮಾಡಿಕೊಂಡು ತಿನ್ಬೋದು, ಇಲ್ಲ ಗೊಜ್ಜುಗಳಿಗೆ ಸಾಂಬಾರುಗಳಿಗೆ ಹಾಕಿ ತಿಂದ್ರಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ನೀವೇ ಬೆಳೆದಿರೋ ಅಂಥ ಸೊಪ್ಪು ಹಾಕಿದ್ರಂತೂ ಇನ್ನೂ ಹೆಲ್ದಿಯಾಗಿರುತ್ತೆ. ಸೊ ನಾನು ತಿನ್ನೋ ಟೈಮಿಗೆ ಸುಮಾರು ಒಂದು 10:30 ಆಗಿತ್ತು ಟೈಮು, ನೋಡ್ತಾ ಇರ್ಬೋದು. ಯಾವಾಗಲೂ ನಮ್ಮ ಮನೆಯಲ್ಲಿ ಪಲಾವ್ ಮಾಡಿದ್ರೆ ಮಧ್ಯಾಹ್ನಕ್ಕೆ ಆಗೋಷ್ಟು ಆಗುತ್ತೆ, ಆದರೆ ಇವತ್ತು ಬೆಳಗ್ಗೆಗೆ ಆಲ್ಮೋಸ್ಟ್ ಖಾಲಿ ಆಗೋಗಿತ್ತು. ಸೊ ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವೇ. ಸಕ್ಕದಾಗಿತ್ತು ಮಾತ್ರ ಟೇಸ್ಟ್ ವೈಸು ಅಷ್ಟೇ. ಕುಕ್ಕರ್ನಲ್ಲಿ ಮಾಡೋದಕ್ಕಿಂತ ಈ ರೀತಿ ಮಾಡಿ ನೋಡಿ ಒಂದು ಸಲ, ಸಖತ್ತಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಪನ್ನೀರ್ ಹಾಕ್ಬೋದು, ಇಲ್ಲ ಮಶ್ರೂಮ್ ಹಾಕ್ಬೋದು, ಇಲ್ಲ ಸೋಯಾ ಚಂಕ್ಸ್ ಹಾಕ್ಬೋದು ಸಪ್ರೇಟಾಗಿ, ಇಲ್ಲ ಏನೂ ಬೇಡ ಅಂದರೆ ಮಿಕ್ಸ್ಡ್ ತರಕಾರಿನ ಹಾಕಿನೂ ಸಹ ಈ ಪಾಲಕ್ ಸೊಪ್ಪಿನ ಪಲಾವ್ನ ಟ್ರೈ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ನಮ್ಮ ಮನೆಯ ಇವತ್ತಿನ ಬ್ರೇಕ್ಫಾಸ್ಟ್.